ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಸಿರ್ಸಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ವಿವೇಕಾನಂದ ನಗರ ಹಾಗೂ KHB ಕಾಲೋನಿಯ ಎಲ್ಲ ಮಹಿಳಾ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಅಂದರೆ ಸರ್ವಶಕ್ತಿ ಮಹಿಳಾ ಮಂಡಳ, ಸಮೃದ್ಧಿ ಮಹಿಳಾ ಮಂಡಳಿ, ವರಸಿದ್ಧಿವಿನಾಯಕ ಮಾತೃ ಮಂಡಳಿ, ಅಭಯಮಾರುತಿ ನಾಗಚೌಡೇಶ್ವರಿ ಮಹಿಳಾ ಮಂಡಳಿ, ಸಮರ್ಥ ಟ್ರಸ್ಟ್, ಅನುಬಂಧ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಮಹಿಳಾ ಸಂಭ್ರಮ ಎನ್ನುವಂಥ ಸುಂದರ ಕಾರ್ಯಕ್ರಮವು ಮಾರ್ಚ್ 15, 2026ರಂದು ಅತ್ಯಂತ ಯಶಸ್ವಿಯಾಗಿ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನೆರವೇರಿತು. ಸ್ಥಳ ವರಸಿದ್ಧಿವಿನಾಯಕ ದೇವಸ್ಥಾನದ ಪ್ರಾಂಗಣ, ವಿವೇಕಾನಂದ ನಗರ, ಸಿರ್ಸಿ. ಬೆಳಿಗ್ಗೆ ಸುಮಾರು 10:45 ಸಮಯದಲ್ಲಿ ನಾವು ಮಾರಿಕಾಂಬಾ ಸ್ಟೇಡಿಯಂ ಮುಖ್ಯದ್ವಾರದಿಂದ ವಿವೇಕಾನಂದ ನಗರದ ವರಸಿದ್ಧಿವಿನಾಯಕ ದೇವಸ್ಥಾನದ ತನಕ ನಾವು ಸೀರೆಯಲ್ಲಿ ನಡ್ಕೊಂಡು ಬಂದ್ವಿ. ಸಡಗರ ಸಂಭ್ರಮ ಎಲ್ಲರ ಮುಖದಲ್ಲೂ ತುಂಬಿತ್ತು. ನಂತರ ಸಭಾ ಕಾರ್ಯಕ್ರಮವೂ ಕೂಡ ನಡೆಯಿತು. ಸಭಾ ಕಾರ್ಯಕ್ರಮದ ವಿಡಿಯೋವನ್ನು ನಾನಿಲ್ಲಿ ಶೇರ್ ಮಾಡಿಲ್ಲ, ಓನ್ಲಿ ಸಂಭ್ರಮದ ವಿಡಿಯೋವನ್ನು ಮಾತ್ರ ಶೇರ್ ಮಾಡಿದ್ದೀನಿ. ಇನ್ನೊಂದು ದಿವಸ ಸಭಾ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಈ ಕಾರ್ಯಕ್ರಮದ ಸ್ಪೆಷಲ್ ಏನಂದರೆ, ಅತ್ಯುತ್ತಮ ಉಡುಗೆ ಧರಿಸಿದ 10 ಮಹಿಳೆಯರಿಗೆ ವಿಶೇಷ ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಮನರಂಜನಾ ಕಾರ್ಯಕ್ರಮಗಳು ಕೂಡ ಇದ್ದವು. ರ್ಯಾಂಪ್ ವಾಕ್, ಎಲ್ಲ ಮಹಿಳೆಯರಿಗಾಗಿ ರ್ಯಾಂಪ್ ವಾಕ್ ಇತ್ತು. ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲವನ್ನು ಈ ವಿಡಿಯೋದ ಮೂಲಕ ಶೇರ್ ಮಾಡ್ತಾ ಇದ್ದೀನಿ, ನೋಡೋಣ. ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರು ಜ್ಯೋತಿ ಪಾಟೀಲ್, ನ್ಯಾಯವಾದಿಗಳು. ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಇಂತಹ ಅವಕಾಶವನ್ನು ನಮಗೆ ಒದಗಿಸಿದ್ದಕ್ಕಾಗಿ. ಸಂಯೋಜಕರು ವಿಜಯಾಜಿ ಶೆಟ್ಟಿ, ನೇತ್ರಾವತಿ ಬಳಗಾರ್, ಅರ್ಚನಾ ಹೊನ್ನಾವರ್, ಶಾರದಾ ವೈದ್ಯ, ಪ್ರತಿಭಾ ನಾಯ್ಕ್, ಮಂಜುಳಾ ನಾಯ್ಕ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಗೆಳತಿಯರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಿ. ಈ ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮಹಿಳಾ ಸಂಭ್ರಮ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. KHB ಕಾಲೋನಿ, ವಿವೇಕಾನಂದ ನಗರ ಮತ್ತು ನಾಗಚೌಡೇಶ್ವರಿ ಮಹಿಳಾ ಮಂಡಳಿ, ವಿವೇಕಾನಂದ ನಗರ ವರಸಿದ್ಧಿವಿನಾಯಕ ಮಾತೃ ಮಂಡಳಿಯ ಮಾತೆಯರು, ಸರ್ವಶಕ್ತಿ ಮಹಿಳಾ ಮಂಡಳಿ, ಸಮೃದ್ಧಿ ಮಹಿಳಾ ಮಂಡಳಿ, ಇತರೆ ಎಲ್ಲರೂ ಸೇರಿ ಮಹಿಳಾ ಸಂಭ್ರಮವನ್ನು ಸಮರ್ಥ ಟ್ರಸ್ಟ್, ಅನುಬಂಧ ಎಲ್ಲವೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಹಿಳಾ ಸಂಭ್ರಮ ಇವತ್ತಿನ ದಿನ ನಾವು ಯಾವ ರೀತಿಯಾಗಿ ಸಂಭ್ರಮಿಸ್ತೇವೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ನೋಡೋಣ.
ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೀತಿಯಾಗಿ ನಾವು ಇಲ್ಲಿಂದ ವರಸಿದ್ಧಿವಿನಾಯಕ ದೇವಸ್ಥಾನ ತನಕ ನಡ್ಕೊಂಡು ಹೋಗ್ತೇವೆ ಅನ್ನೋದನ್ನು ಕೂಡ ನೋಡೋಣ. ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ಒನ್ಸ್ ಅಗೇನ್ ಇವತ್ತು ನಾವು ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನನ್ನು ನಾವು ಸೀರೆಯಲ್ಲಿ ನಡಿಗೆ ಅಂದರೆ ಸಾರಿ ವಾಕ್ಟಾನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ವುಮೆನ್ಸ್ ಡೇಯನ್ನು ಶುರು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಉದ್ಘಾಟನೆ ಮಾಡಿಕೊಂಡು ಸೀರೆಯಲ್ಲೇ ನಾವು ಸಭೆವರೆಗೂ ನಾವು ನಡೀತಾ ಹೋಗಿ ನಾವು ನಮ್ಮನ್ನು ನಾವು ಸಂಭ್ರಮಿಸ್ಕೋತಾ ಇದ್ದೇವೆ. ನಾವು ಮಹಿಳೆಯರಾಗಿ ನಾವು ಸಮಾಜದ ಒಂದು ಎಲ್ಲ ಹಂತದಲ್ಲೂ ನಾವು ಮುಂದಿನ ಒಂದು ಹೆಜ್ಜೆ ಇಡಲಿಕ್ಕೆ ರೆಡಿ ಇದ್ದೇವೆ ಅನ್ನೋದು ಮತ್ತು ವಿಶೇಷವಾಗಿ ಸೀರೆಯನ್ನು ನಮ್ಮ ಭಾರತೀಯ ಸೀರೆಯನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಹೆಮ್ಮೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸೀರೆ ಮೇಲೆ ನಾವು ಈ ಸೀರೆ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಗೆಸ್ಟ್ಗಳು ಬರ್ತಾರೆ, ನಡೀತಾ ಇದೆ. ಸ್ವಾಭಿಮಾನದ ಸಂಕೇತ ನಾರಿ ಶಕ್ತಿ ಕೇಂದ್ರ. ಜೈ ವುಮೆನ್ಸ್ ಡೇ. ಜೈ ವುಮೆನ್ಸ್ ಡೇ. ಶೇರ್ ಮಾಡಿ ನಾವು ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ 7 ನಗು ಇರಲಿ. ಬಂದಿಯಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156
ಸಣ್ಣ ಬಾಗ್ಲಲ್ಲಿ ಸರಿಯಮ್ಮ ಸ್ವಲ್ಪ ಅಲ್ಲೇ ಬೇಗ ಬರ್ರಿ ಬೇಗ ಬರ್ರಿ ಚೇತನ ಇಲ್ಲಿ ಬರ್ರಿ ಸ್ವಲ್ಪ ನೋಡಿ ಮತ್ತೆ ಆ ಕಡೆ ಸ್ವಲ್ಪ ಸ್ವಲ್ಪ ಈ ಕಡೆ ಸ್ವಲ್ಪ ನೋಡಿ ಕ್ಯಾಮ್ರಾ ನೋಡಿ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬರೋ ಅಂದರೆ ನಮ್ಮನ್ನು ನಾವು ಸಂಭ್ರಮಿಸ್ಕೊಳ್ಳೋಣ. ನಾವು ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿ ರೆಡಿ ಆಗ್ತೇವಲ್ಲ ಮನೇಲಿ, ಎಷ್ಟು ಟೈಮ್ ತೊಗೊಂಡ್ರು ನಾವು ಅದನ್ನು ಖುಷಿಯಿಂದ ಮಾಡ್ತೇವೆ. ಆ ಖುಷಿನೂ ಕೂಡ ನಾವು ಇಲ್ಲಿ ಸಂಭ್ರಮಿಸೋಕ್ಕೋಸ್ಕರ ಎಲ್ರಿಗೂ ಒಂದು ಮೋಟಿವೇಟು ಅಥವಾ ಎಷ್ಟು ನಾವು ನೀಟಾಗಿ ಇರ್ತೀವಿ, ಅದಕ್ಕೆ ನಾವು ಸೌಂದರ್ಯಕ್ಕೆ ನಾವು ಎಷ್ಟು ಇಂಪಾರ್ಟೆಂಟ್ ಕೊಡ್ತೇವೆ ಅನ್ನೋದನ್ನು ನಮಗೊಂದು ಹೆಣ್ಣು ಅಂದ್ರೆ ಸೌಂದರ್ಯ ಗೊತ್ತಿದೆ. ಅದಕ್ಕೆ ಇನ್ನೂ ಅಷ್ಟು ಮೆರುಗು ಮಾಡ್ಕೊಳ್ಳೋಕ್ಕೆ ನಾವು ಒಂದು ತಲೆ ಬಾಚೋದ್ರಿಂದ ಹಿಡಿದು ನಾವು ಒಂದು ಉಗುರಿನ ಸೌಂದರ್ಯನೂ ಕೂಡ ನಾವು ಅಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ. ಅಷ್ಟೇ ನಾವು ಪಾರ್ಲರ್ಗಳಿಗೆ ಹೋಗಿ ನಾವು ನೀಟಾಗಿ ಇಟ್ಕೊಂಡಿರ್ತೀವಿ. ಅದು ಒಂದು ನಮಗೆ ಆರೋಗ್ಯ ಅಂತಲೇ ಹೇಳ್ಬೋದು, ಒಂದು ಶಿಸ್ತು ಅಂತಲೇ ಹೇಳ್ಬೋದು. ಪಾರ್ಲರ್ಗೆ ಹೋಗೋರೆಲ್ಲರೂ ಏನೋ ಅಂತ ಅನ್ಕೋಬಾರ್ದು, ಅದೊಂದು ಶಿಸ್ತು. ನಮಗೆ ಆ ಶಿಸ್ತು ನಮಗೆ ಕಲಿಸ್ಲಿಕ್ಕೆ ಅಥವಾ ನಮ್ಗೆ ಅದನ್ನು ರೂಢಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ನಾವು ಏನು ಸೌಂದರ್ಯವರ್ಧಕಗಳನ್ನು ಅಥವಾ ಪಾರ್ಲರ್ಗಳಿಗೆ ನಾವು ಹೋಗಿ ನಮ್ಮ ಸೌಂದರ್ಯನ ನಾವು ಹೆಚ್ಚಿಸ್ಕೊತಿದ್ದೇವೆ. ಅದು ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ. ಈ ಆತ್ಮವಿಶ್ವಾಸನ ನಾವು ಈ ನಡಿಗೆ ಮುಖಾಂತರನೇ ತೋರಿಸ್ಕೊಡೋಣ ಅನ್ನೋ ಸಲುವಾಗಿ ಎಲ್ಲರೂ ನಮ್ಮಲ್ಲೇ ಒಂದು ಚೆನ್ನಾಗಿ ರೆಡಿ ಹಾಕೊಂಡು ಬಂದ್ಕೊಂಡು ನಾವೊಂದು ರ್ಯಾಂಪ್ ವಾಕ್ ಥರ ಮಾಡಿ ಒಂದು ನಮ್ಮಲ್ಲೇ ಒಂದು ಟಾಪ್ 10 ಅತ್ಯಂತ ಚೆನ್ನಾಗಿ ಆಕರ್ಷಕವಾಗಿ ರೆಡಿಯಾಗಿ ಬಂದವರಿಗೆ ಒಂದು 10 ಜನಕ್ಕೆ ಪ್ರೀತಿ ಒಂದು ಉಡುಗೊರೆ ಕೊಡೋಣ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದೀವಿ. ಇದು ಮತ್ತೆ ಮುಂದಿನ ಮಹಿಳಾ ದಿನಾಚರಣೆಗೆ ಇದು ಜಾಸ್ತಿ ಆಗ್ಲಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಒಂದು ಪ್ರಯತ್ನ. ತಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿದ್ದೀರಿ, ಅದಕ್ಕೆ ತುಂಬಾ ಖುಷಿ ನನಗೆ. ಎಲ್ಲರೂ ಚೆನ್ನಾಗಿ ರೆಡಿ ಹಾಕೊಂಡು ಬಂದಿದ್ದೀರಾ, ಅದರಲ್ಲೂ ಸುಮಾರು ಜನ ಸ್ಪೆಷಲ್ ಆಗಿ ರೆಡಿ ಹಾಕೊಂಡು ಬಂದಿದ್ದೀರಾ. ಅವರೆಲ್ಲರೂ ಕೂಡ ಈ ರ್ಯಾಂಪ್ ವಾಕ್ ಅಲ್ಲಿ ಭಾಗವಹಿಸಬೇಕು. ನಮ್ಮಲ್ಲಿ ನಿರ್ಣಾಯಕರಾಗಿ ನನ್ನ ಫ್ರೆಂಡು ಅಡ್ವೊಕೇಟ್ ಶೋಭಾ ಬಿಪಿ ಅಂತ ಇದ್ದಿದ್ರಿ, ಇವರು ನಿಮ್ಮ ಜೊತೆಗೇನೆ ಇದ್ರು. ಅವರು ನಿಮಗೆ ಎಲ್ಲ ರೀತಿಯಿಂದ ಅಬ್ಸರ್ವ್ ಮಾಡಿದ್ದಾರೆ ಇದರಲ್ಲಿ. ಯಾಕೆಂದ್ರೆ ನಮ್ಮ ಏರಿಯಾದವರೇ ನಮಗೆ ಒಂದು ಫಾಸಿಲಿಟಿ ಆಗುತ್ತೆ ಅಥವಾ ನಮಗೆ ಬೇಕು ಅನ್ನೋದಕ್ಕೆ ನಿಮ್ಗೆ ಯಾರಿಗೆ ಪರಿಚಯ ಇಲ್ಲವನ್ನೇ ನಾನು ಬರ್ಲಿಕ್ಕೆ ಹೇಳಿದ್ದೆ. ಹಾಗೆ ನಮ್ಮ ರೇಣುಕಾ ಬ್ಯೂಟಿಷಿಯನ್, ಇವರು ಗೊತ್ತಿರ್ಬೋದು, ರೇಣುಕಾ ಮರಾಠೆ ಅಂತ ಇಲ್ಲಿನ ನಮ್ಮ ಆದರ್ಶ ನಗರದಲ್ಲಿ ಇರೋದು ಸಲೂನ್ ಇದೆ. ಅವರು ಕೂಡ ನಮ್ಮ ನಿರ್ಣಾಯಕರಾಗಿ ಬಂದಿದ್ದಾರೆ. ಹಾಗೆ ಸಿಂಧು, ಇವಳು ನನ್ನ ಮಗಳ ಫ್ರೆಂಡು, ಇವಳು ನೀಲಕನ್ಯೆ ಅವರು, ಅವಳು B.Pharm ಓದ್ತಾ ಇದ್ದಾಳೆ. ಅವಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಇದ್ದಾಳೆ, ಅವರು ಕೂಡ ನಿರ್ಣಾಯಕರಾಗಿದ್ದಾರೆ. ಇವರು ಎಲ್ಲರೊಂದಿಗೂ ಕೂಡ ನಾವು ಮತ್ತೊಂದು ಸರ್ತಿ ಅವ್ರ ಮುಂದೆ ರ್ಯಾಂಪ್ ವಾಕ್ ಮಾಡಿ ಅವರಿಗೆ ನಿರ್ಣಯಕ್ಕೆ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ತಾ ತಾವೆಲ್ಲರೂ ಇದಕ್ಕೆ ಭಾಗವಹಿಸಿ
ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಿ ದಯವಿಟ್ಟು ಎಲ್ಲರೂ ನೀವಾಗೆ ಬಂದ್ಬಿಡಿ. 1 by 1 ಬಂದ್ಬಿಟ್ರೆ ಬೇಗನೆ ಆಗುತ್ತೆ. ನನ್ನ ಹೆಸರು ಜ್ಯೋತಿ ಪಾಟೀಲ್. ನಾನು ಈ ರೀತಿ ರೆಡಿ ಹಾಕೊಂಡು ಬಂದಿದ್ದೇನೆ ನಿರ್ಣಾಯಕರ ಗಮನಕ್ಕೆ. ನನ್ನ ಹೆಸರು ಪ್ರತಿಭಾ ನಾಯ್ಕ, ಸಿಂಪಲ್ ಬಂದಿದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ಆದಷ್ಟು ಬೇಗ ಬನ್ನಿ, ಪಾರ್ಟಿಸಿಪೇಟ್ ಮಾಡೋರು. ಸಮಯ ಹೋಗುತ್ತೆ. ಯಾರಿಗೆ ಬೇಗ ಊಟ ಮಾಡ್ಲಿಕ್ಕೆ ಆಸೆ ಇದೆಯೋ ಯಾರಿಗೆ ಇಷ್ಟ ಇದೆಯೋ ಎಲ್ಲರೂ ಕೂಡ ಬರ್ಬೋದು. ನನ್ನ ಹೆಸರು ಯಾಜಿ ಶೆಟ್ಟಿ. ನಾನು ವಿವೇಕಾನಂದ ನಗರ. ಹಲೋ, ನನ್ನ ಹೆಸರು ಕಾಕಾ ವೈದ್ಯ ಅಂತ ಹೇಳಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಶ್ರೀ ವಿಶಾಲಪುರ ಸ್ಥಳೀಯ ನಿವಾಸಿ, ಧರ್ಮಸ್ಥಳ ಶಿಕ್ಷಕರ ಕಾಲೇಜಿನಲ್ಲಿ ಕಾರ್ಯನಿರತ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ದಯವಿಟ್ಟು. ಮಹಿಳಾ ಸಂಭ್ರಮ ಇದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಭಾತ್. ನಾನು ಗುಜರಾತಿ ಸ್ಟೈಲ್ ಸೀರೆಯನ್ನು ಉಟ್ಕೊಂಡು ಬಂದಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ನಾಯ್ಕ. ವೃತ್ತಿಯಲ್ಲಿ ಶಿಕ್ಷಕರಾಗಿ ಉತ್ತರ ಕರ್ನಾಟಕದ ಹೆಣ್ಣಿನ ಸಮ್ಮೇಳನ ಸೀರೆಯಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಜೋರಾದ ಚಪ್ಪಾಳೆ. ನನ್ನ ಹೆಸರು ಸರೋಜಾ ಎಸ್ ಕೋತದಾರ್. ಮಹಾರಾಷ್ಟ್ರ ಕಚ್ಚಾ ಹಾಕಿ ಬಂದಿದ್ದೇನೆ. ಗಣಪತಿ ದೇವಸ್ಥಾನಕ್ಕೆ ಒಂದು ಕೈ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಅಮ್ಮನ ಒಂದು ಉತ್ಸವಕ್ಕೆ ಚಪ್ಪಾಳೆ ಬರಲಿ. ಇವರು ನಮ್ಮ ಪ್ರಸನ್ನ ಆಂಜನೇಯ ದೇವಸ್ಥಾನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಗೆಲ್ಲರಿಗೂ ಸ್ಫೂರ್ತಿ. ನನ್ನ ಹೆಸರು ಜ್ಯೋತಿ ವಿನೋದ್ ನಾಯ್ಕ್, ಹೌಸ್ ವೈಫ್. ನಾನು ಹಾಕಿರೋದು ಅಯ್ಯಂಗಾರ್ ತಮಿಳುನಾಡು ಟ್ರೆಡಿಷನಲ್. ಹಾಗೆ ಎಲ್ಲರಿಗೂ ಸೋದರಿಗೆ ಅಂತಾರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳು. ಸ್ವಲ್ಪ ಕಾಲು ನೋವಿದೆ, ಆದರೂ ನನಗೆ ಖುಷಿಯಿಂದ ಬಂದಿದ್ದೇನೆ ಮಾಡಬೇಕು ಅಂತ ಹೇಳಿ. ನಾನು ಈ ಕಡೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ನನ್ನ
ಅಂತ ನಾನು ನಾರಾಯಣಗುಡ್ಡ ನಿವಾಸಿ ಮತ್ತು ಹೊಸರು ಎಲ್ಲರಿಗೂ ಮಹಾರಾಷ್ಟ್ರದ ಶುಭಾಶಯಗಳು. ಮಹೇಶ್ವರನವರಿಗೆ ವಿವೇಕಾನಂದ ಮೀನಾಕ್ಷಿ ಕಲಾವಿದರಿಂದ ಬಂದಿದ್ದೀನಿ. ಮಹಿಳಾ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಮೀನಾಕ್ಷಿ ಕಲಾಮಣಿ. ನನ್ನ ಹೆಸರು ನಮ್ರತಾ, ಕೇಶವ ಕಾಲೇಜಿಂದ ಬಂದಿದ್ದೀನಿ. ನಮಸ್ತೆ ಎಲ್ಲರಿಗೂ. ಅಂತ ಯಾಕಂದ್ರೆ ಫಸ್ಟ್ ನಾನು ನನ್ನ ಹೆಸರು ಮಧುರ ಹೆಗಡೆ, ಊರು ಮತ್ತಿಘಟ್ಟ. ನಾ ಇಲ್ಲೇ ಮಿಸ್ ಮಾಡ್ಕೊಂಡಿದ್ದೆ. ಧನ್ಯವಾದ. ಹ್ಯಾಪಿ ವುಮೆನ್ಸ್ ಡೇ. ದಯವಿಟ್ಟು ಚಪ್ಪಾಳೆ ನಿರಂತರವಾಗಿರಬೇಕು. ಎಲ್ಲರಿಗೆ ಹ್ಯಾಪಿ ವುಮೆನ್ಸ್ ಡೇ. ವಿವೇಕಾನಂದ ನಗರ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ. ನಾನು ಫಸ್ಟ್ ಇದು ರ್ಯಾಂಪ್ ಅಪ್ ಮಾಡಿದ್ದು ವೇದಿಕೆ ಮೇಲೆ. ವೇದಿಕೆ ಹತ್ತು ಗೊತ್ತಿದೆ ನಮ್ಗೆ, ಕೆಲವು ಕಡೆ ಎಲ್ಲ ಭಾಷಣ ಅದೆಲ್ಲ ಮಾಡ್ತೀನಿ. ಅದು ರ್ಯಾಂಪ್ ಅಪ್ ಇದು ಫಸ್ಟು. ನಾನು ನಿರ್ಮಲಾ ರಾಜು ಶೆಟ್ಟಿ, ಚಿಟ್ಕಿ ಗ್ರಾಮದವರು.
ನಮಸ್ತೆ ಎಲ್ಲರಿಗೂ, ಹ್ಯಾಪಿ ವುಮೆನ್ಸ್ ಡೇ. ನನ್ನ ಹೆಸರು ಅಕ್ಷತಾ ಅಂತ ಹೇಳಿ. ಡಿಫ್ರೆಂಟ್ ಆಗೇನಿಲ್ಲ, ಸ್ವಲ್ಪ ಪಲ್ಲುನ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಾಂತಾ ಗೌಳಿ ಅಂತ, ವಿವೇಕಾನಂದ ನಗರ ವಾಸಿ. ನಾನು ಮಹಾರಾಷ್ಟ್ರ ಸೈಡ್ ಲುಕ್ ಮಾಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಗೀತಾ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಪದ್ಮಾ ಶಾನ್ಭಾಗ್ ಅಂತ. ಶುಭಾಶಯಗಳು. ನನ್ನ ಹೆಸರು ಕಲಾವತಿ ಆರ್ ಬಸೇನ, PhD ಕಲಾವಿಂದ ಬಂದಿದ್ದೆ. ನನ್ನ ಹೆಸರು ಅನಿತಾ ನಾಯ್ಕ ಅಂತ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಆಚರಿಸಿ ಖುಷಿಯ ನೆನಪು ಕೊಡು ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಳ್ತೇನೆ. ಜಾತ್ರೆ ಹೊರಟಿದ್ದು ಜಾತ್ರೆ ಸಮೀಪ ಆಗುವಂತೆ ಎಲ್ಲನೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವೆಲ್ಲ ಮಾಡಿ ಜಾತ್ರೆ ಮಾಡುವಾಗ ಸರಳ ಇಟ್ಕೊಂಡು ಹೋಗಿ ಅಂತ ನಾನು ವಿನಂತಿ. ನಮ್ಮೊಬ್ಬರಿಗೆ ಜೀವ ಹೇಳಲು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಬಂಧನದ ಕಡೆ ಮುಂದಾಗಿ ನಮ್ಮ ಆರೋಗ್ಯದ ಕಡೆ ಮುಂದಾಗಿ ಹಾಗೂ ನಮ್ಮ ಭಾರತೀಯ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿ ಅಂತ ನಿಮ್ಮೆಲ್ಲರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಮತ್ತು ಮಹಾಲಕ್ಷ್ಮಿ ಭಟ್ ಅವರಿದ್ದಾರೆ. ಅವರ ನಡುವಿಗೆ ಜೋರಾದ ಚಪ್ಪಾಳದಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೀತಾ ಹೆಗ್ಡೆ ಅಂತ. ನಾನು ಆ್ಯಕ್ಚುಲಿ ಆಯುರ್ವೇದಿಕ್ ಡಾಕ್ಟರ್ ಆ್ಯಂಡ್ ಜ್ಯೋತಿಷ್ಯ ಎರಡನ್ನೂ ಪ್ರಾಕ್ಟೀಸ್ ಮಾಡ್ತೇನೆ. ನನ್ನದೊಂದು ಥೀಮ್ ಏನಂದರೆ, ಇವತ್ತು ಜ್ಯೋತಿ ಮೇಡಮ್ ಅವರು ಬಿಸಿಲು ಹೊತ್ತಲ್ಲಿ ಇಟ್ಬಿಟ್ರು ಈ ಕಾರ್ಯಕ್ರಮ ಅನ್ನೋದೊಂದಿತ್ತು. ಆದರೆ ಇಲ್ಲಿ ತುಂಬ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಒಂದು ಛತ್ರಿ ವೈಟ್ ಸಾರಿ ಹಾಕೊಂಡು ಬಂದಿದ್ದೇನೆ. ಯಾಕಂದರೆ ಬೇಸಿಗೆಗೆ ವೈಟ್ ಕಲರ್ ತುಂಬ ಒಳ್ಳೆಯದು, ನಮಗೆ ಸೆಕೆ ಎಲ್ಲ ಆಗೋದಿಲ್ಲ ಅಷ್ಟು. ಅದಕ್ಕೆ ಅದೇ ಥೀಮ್ ಒಳಗೆ ನಾನು ಇದನ್ನು ಮಾಡಿದ್ದೇನೆ. ಮತ್ತು ನಾವು ಡಾಕ್ಟರ್ ಆಗಿರೋದ್ರಿಂದ ನಮಗೆ ವೈಟ್ ಕಲರ್ ಯಾವಾಗಲೂ ಶ್ರೇಷ್ಠ. ಮೇಡಮ್ ನೇತ್ರಾವತಿ ಅವರು ಇದ್ದಾರೆ. ನಾವು ವೈಟ್ ಕಲರನ್ನು ನಾವು ಮನಸ್ಸಿಂದಲೂ ಶುದ್ಧ ಅನ್ನೋದರ ಸಲುವಾಗಿ ವೈಟನ್ನು ಹಾಕ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ. ಹೆಸರು ಮಾಲಾ ಸುಧಾಕರ್ ಅಂತ. ಬಿ ಪ್ರೌಡ್ ಅಬೌಟ್ ಸ್ಯಾರಿ. ಐ ಥಿಂಕ್ ಸ್ಯಾರಿ ಬಿ ಪ್ರೌಡ್ ಇನ್ ಸ್ಯಾರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ ಅಂತ
ಇದ್ದವರಿಗೆ ಕೊಡ್ತೇನೆ. ಪ್ಯೂರ್ ಕಾಟನ್ ಇಂದ ಮಾಡಿದಂಥ ಪ್ರಾಡಕ್ಟ್ಗಳು ನನ್ನಲ್ಲಿ ಲಭ್ಯ ಇರುತ್ತೆ. ಜೊತೆಗೆ ತುಂಬ ಖುಷಿಯಿಂದ ಒಂದು ಇದನ್ನು ಹೇಳ್ಕೊಳ್ಬೇಕು. ನನ್ನ ಚಿಕ್ಕಮ್ಮ ಶಾರದಾ ವೈದ್ಯ, ನಾವೆಲ್ಲ ತುಂಬ ಸಣ್ಣವರಿದ್ದಾಗ ಇಂದನೂ ಪ್ರೀತಿಯಿಂದ ಶಾರದಾ ಆಂಟಿ ಅಂತಲೇ ಕರೆಯೋದು. ಅವರಿಂದ ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾಕಂದರೆ 8 ವರ್ಷ ಆಯಿತು ಶಿಕ್ಷೆಗೆ ಬಂದು, ಬಟ್ ಈ ಥರದ ಯಾವುದೇ ಪ್ರೋಗ್ರಾಮ್ಗಳಲ್ಲಿ ನಾನು ಭಾಗವಹಿಸಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶಾರದಾ ಆಂಟಿ. ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಸುಬ್ಬ ಅಂತ. ನಾವೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಉಷಾ ನಾಗರಾಜ್ ಆಯ್ತು ಅಂತ. ಹಲೋ, ಎಲ್ಲ ಮಹಿಳೆಯರು ಚೆನ್ನಾಗಿ ಬಂದು ಕುಂತಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಮಹಿಳೆಯರು, ಎಲ್ಲ ಮಹಿಳಾ ಮಂಡಳಗಳು ಇಲ್ಲೇ ಇದ್ದಾವೆ, ಆದರೆ ನಾವು ಮಾತ್ರ ದೂರ ಹೋಗಿದ್ದೇವೆ. ಓಂ ಶಾಂತಿಯಲ್ಲಿ ನಾವು 30 ವರ್ಷದಿಂದ ಮಾಡ್ತಾ ಇದ್ದೇವೆ. ಅವರು ನಮ್ಮ ಮಕ್ಕಳು ಒಂದು ಮಾತು ಹೇಳಿ ಹೋಗಿ ಇಷ್ಟಪಡ್ತಾರೆ. ನಾವು ಗುರುಸಿದ್ದೇಶ್ವರ ಮಹಿಳಾ ಮಂಡಳದಲ್ಲಿ ಇದ್ದೇವೆ. ಆದರೆ ನಮಗೂ ಮೊನ್ನೆ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದರು ಗುರುಸಿದ್ದೇಶ್ವರ ಮಹಿಳಾ ಮಂಡಳದಲ್ಲಿ. ಅಲ್ಲಿ ನಮಗೆ 30 ವರ್ಷದಿಂದ ನಾವು ಇದ್ದಿದ್ದಕ್ಕೆ ಸನ್ಮಾನ ಸಿಕ್ಕಿತು. ಈ ವರ್ಷ ಚೆನ್ನಾಗಿ ಆಯಿತು. ನಾವು ಮಾಡಿದ್ದೀವಿ ಮಹಿಳಾ ಮಂಡಳ. ಇದು ಮಹಿಳೆಯರ ಬಗ್ಗೆ ಮಾತಾಡೋದು. ಇವ್ರದ್ದು ಎಲ್ಲರೂ ಬಂದಿದ್ರು ಅಲ್ಲೇ, ಅವರು ಮಾತಾಡಿದರು. ನೀವು ಇಲ್ಲಿ ಸೇರಿ ಇಷ್ಟು ದಿವಸ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ ಆಲ್ರೆಡಿ. ನಾನು ಸುಹಾನಿ ಮುಕ್ತೇಶ್ ಗೌಡ ಅಂತ. ಜ್ಯೋತಿ ಪಾಟೀಲ್ ಅವ್ರ ಬಗ್ಗೆ ಮುಕ್ತೇಶ್ ಗೌಡ ನಾನು ಬಿಫಾರ್ಮ್ ಓದ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಸೊ ಫ್ರೆಂಡ್, ಹ್ಯಾಪಿ ವುಮೆನ್ಸ್ ಡೇ. ಮುಂದಿನ ಮಹಿಳೆಯರು ಇವರಿಬ್ರು ಇವಾಗ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಹಾರೈಕೆ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನನ್ನ ಸಲನ್ ಆದರ್ಶ್ ನಗರ 2nd ಕ್ರಾಸಲ್ಲಿದೆ. ಆಲ್ಮೋಸ್ಟ್ ನಾನು ತುಂಬ ಫಂಕ್ಷನ್ನ ಕೊಟ್ಟಿದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಟೈಮ್ ಇನ್ನರ್ವಿಲ್ಲಲ್ಲಿ ನಡೆದ ಆನೆಮನೆ ಉತ್ಸವದಲ್ಲಿ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಸ್ವಂತ ಕಕ್ಷೆಯಲ್ಲಿ ಆ ಒಂದು ಸ್ಟೇಜ್ ಕೊಡಿಸಿದ್ದೆ. ಬಟ್ ಯಾಕಂದರೆ ಆ ಮಕ್ಕಳಿಗೆ ಯಾರೂ ಸ್ಟೇಜ್ ಕರ್ಕೊಂಬರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಕಿವಿ ಕೇಳಲ್ಲ, ಮಾತು ಬರಲ್ಲ. ಆ ಮಕ್ಕಳಿಗೆ ಅವಕಾಶ ಕೊಡಿಸ್ಬೇಕು ಅಂತಲೇ ತುಂಬ ಕಷ್ಟ ಬಿದ್ದು ಒಂದು ಆ ಪರ್ಫಾರ್ಮೆನ್ಸ್ನ ಕೊಡಿಸಿದ್ದೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಯ್ತದು. ಇಂಟರ್ನ್ಯಾಷನಲ್ ಮೇಕಪ್ಪಲ್ಲಿ ವಿನ್ ಆಗಿದೆ ಬ್ಯಾಂಗ್ಳೂರಲ್ಲಿ. ತುಂಬ ಕಡೆ ಫಂಕ್ಷನ್ಸ್ನ ಕೊಟ್ಟಿದ್ದೀನಿ ಲೇಡೀಸ್ದು. ಜಸ್ಟ್ ಮ್ಯಾಮ್, ಈ ಒಂದು ವೇದಿಕೆ ಕೊಡೋಕ್ಕೆ ತುಂಬ ಥ್ಯಾಂಕ್ ಯು.
ಶುಭಾಶಯಗಳು. ನಾನು ಶೋಭಾ ಗೌಡ ಅಂತ ಅಡ್ವೊಕೇಟ್ ಆ್ಯಂಡ್ ಪ್ಲಸ್ ಜ್ಯೋತಿ ಕ್ಲೋಸ್ ಫ್ರೆಂಡ್. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ ಭಟ್. ಮಹಿಳಾ ಸಂಭ್ರಮ ಈ ಕಾರ್ಯಕ್ರಮವು ನಡೆಯುತ್ತಿರುವುದು ನಮಗೆಲ್ಲರಿಗೂ ತುಂಬ ಉತ್ಸಾಹ, ಸಡಗರ, ಸಂಭ್ರಮವನ್ನು ತಂದಿದೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವತ್ತೂ ನಡೀತಾ ಇರಲಿರೋದೇ ನಮ್ಮೆಲ್ಲರ ಭಾವನೆ. ಸಂತೋಷ ಪಡಬೇಕು ಅನ್ನುವಂಥ ಒಂದು ಆಸೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದೆ. ಅದು ಇವತ್ತು ಪ್ರಕಟಗೊಳ್ತು ಸ್ಟೇಜಲ್ಲಿ ನೋಡುವಾಗ. ಪ್ರತಿಯೊಬ್ಬರು ಒಬ್ಬರು ಬಂದರು, ಇಲ್ಲ ನಾನು ಬರಲ್ಲ ಅಂತ ಕೂತ್ಕೊಂಡು